ಕಾರಣದ ಉದ್ಯೋಗ ಸೃಷ್ಟಿ ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಹಂಗೆ ಜಿಲ್ಲೆಗಳನ್ನು 4 ಮೀಟರ್ ಭಾಳ ಯೋಗ್ಯ. ಮತ್ತು ಜನ ಇದನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಒಬ್ರಿಗೊಬ್ರು ತಳಕದಾರ. ಈಗ ಹೇಳಿದ್ನಲ್ಲಿ ಈಗ ಆರಂಭದಲ್ಲಿನ ಬೈಲಹೊಂಗಲ ಭೇಟಿ ಮಾಡಿದರೆ ಬೈಲಹೊಂಗಲದವ್ರು ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು ಮತ್ತು ಅವ್ರಿಗೆ ಕನ್ಫರ್ಮ್ ಅದ. ಈ ಸಂದರ್ಭದಲ್ಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡನ್ನೂ ಜಿಲ್ಲೆ ಮಾಡೋದು ಬಿಟ್ಟರೆ ನಾವೆಂದೂ ಜಿಲ್ಲೆ ಆಗೋದಿಲ್ಲ ಕನ್ಫರ್ಮ್. ಅದೇ ರೀತಿ ಅಥಣಿಯವ್ರಿಗೂ ಅದು ಬಂದುಬಿಟ್ಟದ. ಮತ್ತು ಅಥಣಿಯಲ್ಲಿ ಪೊಲಿಟಿಕ್ಸು ಬಂದುಬಿಟ್ಟಿದೆ ಇವತ್ತು. ನಮ್ಮ ಸೌದಿಯವ್ರಿಗೆ ಜಾರಕಿಹೊಳಿ ಅವ್ರಿಗೆ ಟಗ್ ಆಫ್ ವಾರ್ ಇದ್ದಾವೆ. ಹೀಗಾಗಿ ನಮಗೆ ಜಾರಕಿಹೊಳಿ ಅವರ ಒಂದು ಏನಪ್ಪ ಏನೇ ನಮ್ಗೆ ಬೇಡ, ನಮ್ಮ ಅಥಣಿ ಸಪ್ರೇಟ್ ಜಿಲ್ಲೆ ಮಾಡ್ಕೊಳ್ಳೋ ಅಂತ ಭಾವನೆಯೂ ಬಂದಿರ್ಬೋದಿಲ್ಲ ಅಂತಲ್ಲ, ಅದೇ ಕಾರಣ ಅಲ್ಲಿ ಜನಕ್ಕೂ ಬಂದಿರಬಹುದಿಲ್ಲ ಅಂತಲ್ಲ. ಅದಕ್ಕಾಗಿ ಅವರು ಸಪ್ರೇಟ್ ಜಿಲ್ಲಾ ಕೇಳ್ತಾ ಇದ್ದಾರೆ. ಮತ್ತು ಅವರು ಈಗ ಆಧಾರ ಆಗ್ತದೆ ಇಲ್ಲ ಮುಂದಿನ 10 ವರ್ಷ ಆಗುತ್ತೆ ಅವ್ರಿಗೂ ಕನ್ಫರ್ಮ್ ಅದ. ಇದನ್ನೆಲ್ಲ ವಿಚಾರ ಮಾಡಿಕೊಂಡು 4 ಜಿಲ್ಲೆ ಮಾಡೋದು ಸೂಕ್ತ ಅದ. ಈಗ ಘೋಷಣೆ ಮಾಡಿರಿ, ನಿರಂತರ ಒಂದಿಷ್ಟು ಇಂಪ್ರೂವ್ ಮಾಡ್ಬೋದು ಹೋಗಲಿಕ್ಕೆ ಫಂಡ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. 4 ಜಿಲ್ಲೆ ಮಾಡಿರಿ, ಏನು ತಪ್ಪದ? ಇದು ಸುಮ್ಮನೆ ಪ್ರಶ್ನೆ ನಿಮಗೆ. ಇದನ್ನು ನೀವು ವಿಚಾರ ಮಾಡಿರಿ, ಸರಿ ಅಂತ ತಪ್ಪಲ್ರಿ, ತಪ್ಪಲ್ರಿ ಏನಾದರೂ ಅನ್ರಿ ಅಂತ ಇರ್ರಿ ಮಾತಾಡ್ತಾ ಇರ್ರಿ. ಆದರೆ ಇದು ಡಿಸೆಂಬರ್ 31ರೊಳಗೆ ಒಂದು ಘೋಷಣೆ ಆಗಲಿದ್ದು ಈ 4 ಜಿಲ್ಲೆಗಳು ಅನ್ನೋದು ಭಾಳ ಜನರ ಮ್ಯಾಕ್ಸಿಮಮ್ ಜನರ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ಪ್ರಜಾಪ್ರಭುತ್ವ ಬೆಳೆದ್ರಿಂದಾಗಿ ಹಿಂಸಾಮಾರಿ ಯಾರಿಗೂ ಬೇಡಾಗಿದೆ. ನಕ್ಕೋದು ಪ್ರೀತಿಯಿಂದ ಇರೋಣಪ್ಪ ಅನ್ನೋಂಥ ಮಾತದ. ಅದಕ್ಕಿರೋ ಹಾದಿ ಬಂದ ಎಲ್ಲರೂ ಕೂಡಿ ಊಟ ಮಾಡುವಂಥದ್ದು, ಕೂಡಿ ಜಿಲ್ಲೆಗಳನ್ನು ಡಿವೈಡ್ ಮಾಡ್ಕೊಳ್ಳೋಂಥದ್ದು, ಅವ್ರವ್ರ ಜಿಲ್ಲೆನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು. ಏನು ಅಂತೀರಿ ಇದಕ್ಕೆ? ಸರಿ ಅಂತೀರಿ ತಪ್ಪು ಅಂತಿರೋ? ಸರಿ ತಪ್ಪಲ್ಲ ಏನಾದರೂ ಅಂತ ಮತ್ತೊಮ್ಮೆ ಹೇಳ್ತಾ H16 ನ್ಯೂಸ್ ಅರ್ಥ ಸೇರಿಸಿ ತರಬೇಕು ಸತ್ಯದ ಕೈಗೊಂಡು ವಂದನೆಗಳು.